ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಪಾಸ್ತಾ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ನೋಡ್ಕೊಂಡು ಇಲ್ಲಿ ನೋಡಿ, ಬೀನ್ಸ್ ತೊಗೊಂಡಿದ್ದೀನಿ, ಚಿಕ್ಕ ಆಲೂಗಡ್ಡೆ, ಒಂದು ಕ್ಯಾಪ್ಸಿಕಮು, ಬೀಟ್ರೂಟು, ಕ್ಯಾರೆಟು. ಫ್ರೆಂಡ್ಸ್, ಇದು ಒಂದು 5 ಥರ ತರಕಾರಿ ಇದೆ. ಒಂದು 300 ಗ್ರಾಮ್ ಇದಿದೆ ಪಾಸ್ತಾ. ಕರಿಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ನಾನು ತುರಿದು ಇಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಒಂದು 6ರಿಂದ 7 ಮೆಣಸಿನ್ಕಾಯಿ, 2 ಈರುಳ್ಳಿ, ಸ್ಪೈಸಸ್ ಬಂದು ಅರಿಶಿನ, ಜೀರಿಗೆ ಪುಡಿ ಅಷ್ಟೇ ಬೇಕಾಗುತ್ತೆ. ನೋಡಿ, ಒಂದು ಪಾತ್ರೆಯಲ್ಲಿ ಬಿಸಿ ಕಾದಿದೆ ಆಲ್ರೆಡಿ. ಒಂದು 300 ಗ್ರಾಮ್ ಪಾಸ್ತಾ ಇದೆ ಫ್ರೆಂಡ್ಸ್. ಇದು ಸಂಡೇ ಆಗೋದ್ರಿಂದ ಮಕ್ಕಳು ಕೇಳ್ತಾಯಿದ್ರು ಮಾಡಿಕೊಡಮ್ಮ ಅಂತ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ತರಕಾರಿಲಿ ಹಾಕಿ ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 6-7 ನಿಮಿಷ ಪಾಸ್ತಾ ಬೇಯಿಸ್ಕೊಳ್ಳೋಣ, ಕುಕ್ ಮಾಡ್ಕೊಳ್ಳೋಣ. ಇನ್ನೊಂದು ಇಲ್ಲಿ ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೋಡಿ, ನೋಡ್ತಾ ಇರ್ಬೋದು, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. 2ರಿಂದ 3 ನಿಮಿಷ ಶುಂಠಿ, ಬೆಳ್ಳುಳ್ಳಿ ತುರಿದಿರೋದು ಹಾಕ್ಕೊಳ್ಳೋಣ. ಈ ತುರಿದು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಅದ್ರ ಫ್ಲೇವರೆಲ್ಲ ಎಣ್ಣೆಲಿ ಬಿಡುತ್ತಲ್ಲ, ಒಳ್ಳೆ ಟೇಸ್ಟ್ ಬರುತ್ತೆ ಪಾಸ್ತಾ. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಪಾಸ್ತಾ ಜಾಸ್ತಿ ಕೊಡೋದು ಬೇಡ ಮಕ್ಕಳಿಗೆ, ಯಾವಾಗಾದರೂ ಒಮ್ಮೆ ಇಷ್ಟಪಟ್ಟು ಕೇಳ್ತಾರೆ, ಅವಾಗ ಮಾಡಿಕೊಡ್ಲೇಬೇಕಾಗುತ್ತೆ ಫ್ರೆಂಡ್ಸ್, ಮಕ್ಕಳಲ್ವಾ. ಅದಕ್ಕೋಸ್ಕರ ನಾನು ಮಾಡಿದ್ದೆ. ನೋಡಿ, ಎಲ್ಲ ಹಾಕ್ಕೊತಾ ಇದ್ದೀನಿ ನಾನು. ಕ್ಯಾರೆಟು, ಬೀಟ್ರೂಟು, ಆಲೂಗಡ್ಡೆ, ಬೀನ್ಸ್ ಹಾಕ್ಕೊಂಬಿಡೋಣ ಫಸ್ಟಿಗೆ. ಅದು ಸ್ವಲ್ಪ ಒಂದು 6-7 ನಿಮಿಷ ಆಗುತ್ತೆ ಕುಕ್ ಆಗೋಕ್ಕೆ. ಕ್ಯಾಪ್ಸಿಕಮ್ಮು ಇನ್ನು 3 ನಿಮಿಷ ಇದ್ದಂಗೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ, ಅದು ಬೇಗ ಬೇಯುತ್ತೆ ಕ್ಯಾಪ್ಸಿಕಮ್ಮು. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 6-7 ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ಳೋಣ. ಸಂಡೇ ಇದರಿಂದ ಅದಕ್ಕೆ ಮಕ್ಕಳು ಕೇಳಿದ್ರಂತ ನಾನು ಮಾಡಿಕೊಟ್ಟೆ. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ. ಪುಟ್ಟ ಮಕ್ಕಳಿದ್ರೆ ಇದನ್ನು ಮಾಡಿಕೊಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಒಂದು ಕ್ಲೋಸ್ ಮಾಡಿ ಬಿಟ್ಬಿಡಿ. ನೋಡಿ, ಈ ಥರ ಕುಕ್ ಆಯ್ತಿದ್ದು ಪಾಸ್ತಾ. ಒಂದು ಸ್ಟೈನರಲ್ಲಿ ಸೋಸ್ಕೊಂಬಿಡೋಣ. ಇದು ನೋಡಿ, ಈ ಮಸಾಲೆ ಹಾಕೋಣ. ಈ ಮಸಾಲೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಮ್ಯಾಜಿಕ್ ಮಸಾಲ ಇದು. ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜೀರಾ ಪೌಡ್ರು ಸಾಕಿದ್ದಕ್ಕೆ, ಏನು ಬೇಡ ಫ್ರೆಂಡ್. ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಇದನ್ನು ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಬಿಸಿ ಬಿಸಿ ಪಾಸ್ತಾ ರೆಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿತ್ತು. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್.